ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಕಮಲಾ. ಎಲ್ಲಿರೋದು ನೀವು? ನಾವು ಲಕ್ಷ್ಮೀನಾರಾಯಣಪುರದಲ್ಲಿ ಇರೋದು. ಯಲ್ಲೆನಪುರ ಸರಾಕೆರೆ ಮಲ್ಲೇಶ್ವರಂ ಸೆಂಟ್ರಿಗೆ ಹತ್ರನೇ. ನನ್ನ ಕಮಲಾ ಅಂದ್ಬಿಟ್ಟು ನನ್ನ ಹೆಸರು. ನಾನು 1 ವರ್ಷದಿಂದ ಸರಾಕೆರೆಗೆ ಬರ್ತಾ ಇದ್ದೀನಿ. ನನಗೆ ತುಂಬ ಹೈಪರ್ ಆಸಿಡಿಟಿ ತುಂಬ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಇತ್ತು. ನಾನು ಅಲ್ಲಿ ಹೋಗಿ ನಾನು ಒಂದು 15 ದಿವಸ ಆದ ತಕ್ಷಣ ನನಗೆ ವಾಟರ್ ಬಗ್ಗೆ ತುಂಬ ಖುಷಿ ಅನ್ನಿಸ್ತು, ತಗೋಬೇಕು ಅನ್ನಿಸ್ತು, ತಗೊಂಡೆ. ಆಮೇಲೆ ನಾನು ಅದು ತಗೊಂಡಾಗಿಂದ ನನಗೆ ಹೈಪರ್ ಅಸಿಡಿಟಿ ಇವಾಗ ಒಂದು ಸ್ವಲ್ಪನೂ ಇಲ್ಲ. ನನಗೆ ನಿಜವಾಗ್ಲೂ ಅಮೃತ ಸಿಕ್ಕಿದಂಗೆ ಆಗಿಬಿಟ್ಟಿದೆ. ದಯವಿಟ್ಟು ಎಲ್ಲರಿಗೂ ಇದು ಸಿಗಲಿ ಅಂತ ನಾನು ಆಸೆ ಪಡ್ತೀನಿ. ತುಂಬ ಅಂದರೆ ಒಂದು ಇಂಜೆಕ್ಷನ್, ಒಂದು ಮಾತ್ರೆ, ಒಂದು ಆಪ್ರೇಷನ್ನು ಏನು ಇಲ್ಲದೇ ಇದು ಒಂದು ಮೆಡಿಸನ್ ಆಗಿಬಿಟ್ಟಿದೆ ನನಗೆ. ಅಷ್ಟು ಒಳ್ಳೆಯದು ಇಂಥದ್ದು ಎಲ್ಲರಿಗೂ ಸಿಗಬೇಕು. ವಾಟರ್ ಫಿಲ್ಟರ್ ದಯವಿಟ್ಟು ತಗೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ನಮ್ಮ ಮನೆಯಲ್ಲಿ ನಮ್ಮ ಮಗಳು ತಗೊಂಡಿದ್ದಾಳೆ, ನಾವು ತಗೊಂಡಿದ್ದೀವಿ. ನಮ್ಮ ಮಗನಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇತ್ತು, ಅದು ಫುಲ್ಲು ಒಂದು 3 ತಿಂಗಳಿದ್ದ ಇಲ್ಲಿ ಬಂದು. ಅವನು ತಗೊಂಡ್ಮೇಲೆ ಅವನಿಗೂ ತುಂಬಾ ಇಷ್ಟ ಆಯಿತು. ಒಳ್ಳೆ ಪ್ರಾಡಕ್ಟ್ ತಗೊಂಡಿದ್ದೀಯಮ್ಮ, ಒಳ್ಳೆ ಕಡೆ ಸೇರ್ಕೊಂಡಿದ್ದೀಯ, ತುಂಬಾ ಇದು ಚೆನ್ನಾಗಿದೆ ಅಂತ ಹೇಳ್ದ. ಮತ್ತು ನಮ್ಮ ಮೊಮ್ಮಗಳಿಗೂ ಹಂಗೆ ಇತ್ತು, ಅವರು ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೂ ತುಂಬ ಚೆನ್ನಾಗಿದೆ. ಒಂದೊಂದು ಹನಿನೂ ಅಮೃತನೇ. ಅದರಲ್ಲಿ ಆ 3rd ಲೆವೆಲಲ್ಲಿ ಅಡುಗೆ ಮಾಡಿದ್ರೆ ಅಂತೂ ನಿಜವಾಗ್ಲೂ ಆ ನೀರು ಕುಡ್ದು ಆ ನೀರಲ್ಲಿ ಅಡುಗೆ ಮಾಡ್ತಾಯಿದ್ರೆ ಏನು ಊಟ ಬೇಕಾದರೂ ತಿನ್ಬೋದು. ನಾನು ಇಷ್ಟು ವರ್ಷ ತಿಂದೇ ಇರೋದೆಲ್ಲ ಇವಾಗ ಖುಷಿಯಾಗಿ ತಿಂತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ. ಆ ನೀರಿದೆ ಅಲ್ವಾ, ಅದೇ ಸಾಕು ನನಗೆ. 100 ಜನ ಡಾಕ್ಟ್ರ್ ಮೆಡಿಸನ್ ಕೊಟ್ಟಂಗಿದೆ. ಒಂದೇ ನೀರಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂದರೆ ಅದು ಯೂಸ್ ಮಾಡೋರ್ಗೆ ಮಾತ್ರನೇ ಗೊತ್ತಾಗುತ್ತೆ. ನನಗೆ 43 ವರ್ಷದಿಂದ ಇತ್ತು ಹೈಪರ್ ಅಸಿಡಿಟಿ. ಅಂದರೆ ಕಾಲು ಉರಿಗಳು, ಎದೆ ಉರಿ, ಒಂದೊಂದು ಅವರ್ಗೂ ಒಂದೊಂದು ಮುದ್ದೆ ಗಟ್ಟಿ ಆಹಾರ, ಆ ಥರ ರಾಗಿ ಮುದ್ದೆ ಆ ಥರದ್ದು ಗಟ್ಟಿ ಆಹಾರ ತಿನ್ನಬೇಕಾಗಿತ್ತು. ಇವಾಗ ಅದು ಒಂದು ಚೂರಿಲ್ಲ. ನಾನು ಇವತ್ತು ಮಧ್ಯಾಹ್ನ ಊಟ ಮಾಡಿದ್ರೆ ನಾಳೆ ಮಧ್ಯಾಹ್ನ 11 ಗಂಟೆ ತನಕ ಬೇಕಾದರೂ ಇರ್ತೀನಿ, ಆ ಥರ ಲೆವೆಲ್ಗೆ ಬಂದಿದೆ. ಅದಿದ್ದದ್ದು ನನ್ನ ಜನ್ಮದಲ್ಲಿ ನನಗೆ ನೆನಪೇ ಇಲ್ಲ. ಒಂದು 23 ವರ್ಷ ವಯಸ್ಸಿತ್ತು ಆವಾಗ ಸ್ಟಾರ್ಟ್ ಆಗಿದ್ದು ನನಗೆ. ಇಲ್ಲಿ ತನಕ ಎಷ್ಟು ಅನುಭವಿಸಿದ್ದೀನಿ ಅಂದರೆ ಈಗ ಹಂಗಿರೋರಿಗೆಲ್ಲ ಹೇಳ್ತಾನೆ ಇರ್ತೀನಿ. ನಾನು ತುಂಬ ಒಂದು 15-20 ಜನಕ್ಕೆ ಕರ್ಕೊಂಡೋಗಿ ಸೇರಿಸಿದ್ದೀನಿ, ಮತ್ತೆ ಅವರೆಲ್ಲರೂ ತಗೊಂಡಿದ್ದಾರೆ. ಹೌದು. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಆರಾಮಾಗೇ ಇದ್ದಾರೆ. ಇವಾಗ ಇನ್ನೂ ಚೆನ್ನಾಗಿದ್ದಾರೆ, ಇನ್ನೂ ಹೆಲ್ತಿ ಆಗಿದ್ದಾರೆ, ಎನರ್ಜಿ ಆಗಿದ್ದಾರೆ. ಸರಾಕೆರೆಯಲ್ಲಿ ಬರೋರ್ಗೆ ಮತ್ತೆ ಸರಾಕೆರೆ ಸರ್ವಿಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಎಲ್ಲ ಮೇಡಮ್ನವರು ಚೆನ್ನಾಗಿ ನೋಡ್ಕೋತಾರೆ, ಅಪ್ಪ ಅಮ್ಮ ಅಂತ. ಮತ್ತೆ ಆ ಸ್ಪೀಚ್ ಕೊಡ್ತಾರೆ ಪ್ರತಿಯೊಬ್ರು, ಒಬ್ಬೊಬ್ರು ಒಂದೊಂದು ದಿವಸ ಒಂದೊಂದು ಥರ ಪಾಯಿಂಟ್ ಇಟ್ಕೊಂಡು ಹೇಳ್ತಾರೆ. ಅದನ್ನ ಮತ್ತೆ ದಿನ ಕೇಳಬೇಕು ಅಂತ ಆ ಸ್ಪೀಚ್ಗೋಸ್ಕರನೇ ನಾನು ಇನ್ನೂ ಇಂಟ್ರೆಸ್ಟ್ ಆಗಿ ಬರ್ತಾ ಇದ್ದೀನಿ. ಆ ಎಕ್ಸಸೈಜು ಅಷ್ಟೇ, ಆಗಿಲ್ಲ ಅಂದ್ರೂ ಮಾಡಬೇಕು, ಎಂಥವರೇ ಆಗಲಿ. ತುಂಬಾ ಚೆನ್ನಾಗಿರುತ್ತೆ. ಎಕ್ಸಸೈಜ್ ಮಾಡ್ತಾ ನೀರು ಕುಡಿತಾ ಥೆರಪಿ ತಗೊಳ್ತಾ ಇದ್ರೆ ನಮ್ಮ ಜೀವನ ಇನ್ನು 100 ವರ್ಷ ಮುಂದೆ ಹೋಗುತ್ತೆ. ಖುಷಿಯಾಗಿ ಬಾಳ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ನಾನು ಹೇಳೋದಿಷ್ಟೇ, ಹೋಗೋದು ಹೆಚ್ಚಲ್ಲ, ಅವ್ರು ಏನೇನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು, ಎಕ್ಸಸೈಜ್ ಮಾಡಬೇಕು, ಮೆಡಿಟೇಷನ್ನು ಸಿಗುತ್ತೆ, ಥೆರಪಿ ಸಿಗುತ್ತೆ, ವಾಟ್ರ್ ಸಿಗುತ್ತೆ. ಮತ್ತು ಇನ್ನೊಂದು ಟೈಮ್ ತಗೊಳ್ಳೋಕ್ಕೋಸ್ಕರ ನಾವು ಏನಾದರೂ ಪ್ರಾಡಕ್ಟ್ ತಗೊಳ್ಳೇಬೇಕು. ಅದರಲ್ಲಿ ಬೆಡ್ಡು ವಾಟ್ರ್ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ತಗೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಅದು ತಗೊಂಡ್ಮೇಲೆ ತಗೊಂಡಿರೋ ಪ್ರಾಡಕ್ಟ್ಗಳು ನಾವು ನೈಟು ಸಾಯಂಕಾಲ ಇನ್ನೊಂದು ಥೆರಪಿ ಅಂತ ನಾವು ಯೂಸ್ ಮಾಡಿದ್ರೆ, ಫುಲ್ ನೈಟ್ ಥೆರಪಿ ಅಂತ ತಗೊಂಡ್ರೆ ಅದರ ಇದು ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ. ಯಾಕಂದರೆ ನನ್ನ ಮೈಯಲ್ಲಿ ಒಂದೊಂದು ನರ, ಒಂದೊಂದು ಮೂಳೆನೂ ಕೂಡ ಹಿಂಗೆ ಟಚ್ ಮಾಡಿದ್ರೆ ಸಾಕು ಅಯ್ಯೋ ಅನ್ನೋ ಥರ ಬಡ್ಕೊತಾ ಇದ್ದೆ, ಅಷ್ಟು ನೋವಿತ್ತು. ಈಗ ಎಲ್ಲಿ ಪ್ರೆಸ್ ಮಾಡಿದ್ರು ಏನಿಲ್ಲ, ಅಷ್ಟು ಚೆನ್ನಾಗಿದೆ. ಆ ಪೈವ್ಸಿ, ಆ 1 2 3 ಪ್ರತಿಯೊಂದು ಮೆಷಿನ್ಗಳು ಒಂದೊಂದು ಮೋಡ್ ಚೇಂಜ್ ಆದಾಗೂ ಸೂಪರ್ ಆಗಿದೆ ಅವು. ಅದು ಪ್ರತಿನಿತ್ಯ ಹೋದ್ರೇ ಅದು ಅನುಭವ ಬರೋದು. 1 ತಿಂಗಳು 1 ವಾರ ಹಿಂಗೆ ಹೋಗಿ ಬಂದುಬಿಟ್ರೆ ಅದ್ರ ಉಪಯೋಗ ಗೊತ್ತಾಗೋದಿಲ್ಲ. ನಾವು ಲೈಫ್ ಲಾಂಗ್ ಚೆನ್ನಾಗಿ ತಿನ್ನಬೇಕು, ಆರೋಗ್ಯವಾಗಿರಬೇಕು, ಖುಷಿಯಾಗಿರಬೇಕು ಅಂದರೆ ಪ್ರತಿನಿತ್ಯ ಹೋಗ್ತಾ ಇರಬೇಕು. ಮತ್ತೆ ಮನೆಗೂ ತಗೋಬೇಕಮ್ಮ. ನಾವು ಅಲ್ಲಿ ಹೋದ್ರೆ ನಮಗೆ ಮಾತ್ರ ಆರೋಗ್ಯ ಸಿಗುತ್ತೆ, ಆದರೆ ಮನೆಗೆ ತಗೊಂಡ್ರೆ ಮನೆಯಲ್ಲಿರೋರಿಗೆಲ್ಲ ಸಿಗುತ್ತೆ. ಅದೇ ಹೇಳೋದು, ದುಡ್ಡು ಕೊಡದೇನೆ ನಮ್ಗೆ ಆರೋಗ್ಯ ಸಿಗ್ತಾ ಇದೆ.